ನನ್ನ ಹೆಸರು ಹರಿಪ್ರಸಾದ್ ಅಂತ ಹೇಳಿ ಪ್ರಾಡಕ್ಟ್ ಟ್ರೈನರ್ ಟಾಟಾ ಮೋಟರ್ಸ್ನಿಂದ SCV ಕಾರ್ಗೋ ಮತ್ತು ಪಿಕಪ್ ಯೂನಿಟ್ನ ಹ್ಯಾಂಡಲ್ ಮಾಡ್ತೀನಿ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಟಾಟಾ ಇಂಟ್ರಾ EV ಈ ಗಾಡಿಯ ಕುರಿತಾದ ಮಾಹಿತಿಗಳನ್ನ ತಗೊಂಡು ನಿಮ್ಮ ಬಿಸ್ನೆಸ್ಗೆ ಯಾವ ಥರ ಈ ಗಾಡಿ ಸೂಟ್ ಆಗುತ್ತೆ ಅಂತ ಒಂದು ಮಾಹಿತಿನ ಹಂಚ್ಕೊಂಡು ನಾವು ಈ ವಿಡಿಯೋನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡೋಣ. ಯಾರ್ಯಾರ ಬಿಸ್ನೆಸ್ ಅಪ್ಲಿಕೇಶನ್ಸಲ್ಲಿ ಫಿಕ್ಸ್ಡ್ ರೂಟು ಮತ್ತು ಫಿಕ್ಸ್ಡ್ ಲೋಡ್ ಇರುತ್ತಲ್ವಾ ಅವ್ರಿಗೆ ಏಡ್ ಮಾಡಿಸಿದ ಗಾಡಿ EV ಗಾಡಿಗಳು. ಈ ಗಾಡಿನ ನಾನು ದೊಡ್ಡ ಗಾಡಿ ಅಂತಲೇ ಹೇಳ್ತೀನಿ. ಯಾಕಪ್ಪ ಅಂತಂದರೆ ಈ ಗಾಡಿನ ನಾವು ಲಾಂಚ್ ಮಾಡ್ತಾ ಇರೋದು 1750 kg ಪೇಲೋಡಲ್ಲಿ. ಅಂದರೆ ನಾವು ಸರಾಸರಿ ಏನಿಲ್ಲ ಅಂತಂದ್ರೆ 1.5 ಟನ್ನಿಂದ 2.25 ಟನ್ ತನಕ ಲೋಡ್ನ ಕಂಫರ್ಟಬಲ್ ಆಗಿ ಕ್ಯಾರಿ ಮಾಡ್ಬೋದು. ಜೊತೆಗೆ ಬಹಳ ಮುಖ್ಯವಾದ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಇದಕ್ಕೆ ಸರ್ಟಿಫೈಡ್ ರೇಂಜ್ ನಾವು ಕೊಡ್ತಾ ಇರೋದು 211 ಕಿಲೋಮೀಟರ್. ಅಂದರೆ 211 ಕಿಲೋಮೀಟರ್ ರೇಂಜ್ ಕೊಟ್ಟರು ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಅಥವಾ ನಾವು ಟೆಸ್ಟಿಂಗ್ ಮಾಡಿರೋ ಪ್ರಕಾರ ಏನಿಲ್ಲ ಅಂತಂದ್ರೆ 130ರಿಂದ 150 ಕಿಲೋಮೀಟರ್ ರೇಂಜು ಈಸಿಯಾಗಿ ನೀವು ಅಚೀವ್ ಮಾಡ್ಬೋದು. ಇದರಲ್ಲಿ ವೆರೈಟೀಸ್ ಆಫ್ ಅಪ್ಲಿಕೇಶನ್ಸ್ ನೋಡ್ತೀರಾ ಮಾರ್ಕೆಟಲ್ಲಿ. ಒಂದು ಮಿಲ್ಕ್ ಅಪ್ಲಿಕೇಶನ್ ಆಗಿರ್ಬೋದು, ಇನ್ನೊಂದು ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಅಪ್ಲಿಕೇಶನ್ ಆಗಿರ್ಬೋದು, ಲಾಜಿಸ್ಟಿಕ್ಸ್ ಆಗಿರ್ಬೋದು, ಅಥವಾ ಮತ್ತೊಂದು ಆಗಿರ್ಬೋದು. ಈ ಎಲ್ಲ ಅಪ್ಲಿಕೇಶನ್ಗಳಲ್ಲಿ ಹೆಂಗಿರುತ್ತಪ್ಪ ಅಂತಂದ್ರೆ ಒಂದು ಫಿಕ್ಸ್ಡ್ ರೂಟ್ ಇರುತ್ತೆ, ಒಂದು ಫಿಕ್ಸ್ಡ್ ಲೋಡ್ ಇರುತ್ತೆ. ಆ ಥರ ಅಪ್ಲಿಕೇಶನ್ಗೆ ಮತ್ತೆ ಇಂಟರ್ ಸಿಟಿ ಅಂತಂದ್ರೆ ನೀವು ಗಾಡಿನ ಸಿಟಿಯಿಂದ ಸಿಟಿಗೆ ಓಡಿಸ್ತೀರಾ. ಆ ಒಂದು ಅಪ್ಲಿಕೇಶನ್ ಇಂಟರ್ ಸಿಟಿ ಅಪ್ಲಿಕೇಶನ್ಗೆ ಇಂಟ್ರಾ EV ಗಾಡಿಗಳು ಏಡ್ ಮಾಡಿಸಿದ್ದು. ಇಂಟ್ರಾ EVದು ಫ್ರಂಟ್ ಫೇಶಿಯಲ್ ಏನಾದ್ರು ನಾವು ಅರ್ಥ ಮಾಡ್ಕೊಳ್ಳೋಕೆ ಹೋಗೋದೇ ಆದ್ರೆ ನೀವು ನೋಡ್ಬೋದು ಟಾಟಾದು ಎಲಿಗೆಂಟ್ ಲೋಗೋ ಫ್ರಂಟ್ ಕೊಟ್ಟಿದ್ದೀವಿ. ಜೊತೆಗೆ EV ಬ್ಯಾಡ್ಜಿಂಗು ಮತ್ತೆ ಇಂಟ್ರಾ ಪಿಕಪ್ ಬ್ಯಾಡ್ಜಿಂಗು ಕೂಡ ಮುಂದೆ ಕೊಟ್ಟಿದ್ದೀವಿ. ತುಂಬ ಎಲಿಗೆಂಟ್ ಆಗಿ ಮತ್ತೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಎರಡನೇದು ಬಹಳ ಮುಖ್ಯ ಏನಪ್ಪ ಅಂತಂದ್ರೆ ನೀವು ಹೆಡ್ ಲ್ಯಾಂಪ್ಸ್ ಅಸೆಂಬ್ಲಿ ನೋಡಿ, ಇದು ಇಂಟಿಗ್ರೇಟೆಡ್ ಹೆಡ್ ಲ್ಯಾಂಪ್ಸ್ ಅಂತ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಹೆಡ್ ಲ್ಯಾಂಪ್ ಮತ್ತೆ ಇಂಡಿಕೇಟರ್ ಒಂದೇ ಅಸೆಂಬ್ಲಿ ಇರೋದ್ರಿಂದ ನಿಮಗೆ ಬಹಳ ಕನ್ವೀನಿಯಂಟ್ ಆಗಿರುತ್ತೆ. ಅದನ್ನ ಬಿಟ್ರೆ ವಿಂಡ್ಶೀಲ್ಡ್ ಅಂತ ನಾವೇನು ನೋಡ್ತಾ ಇದ್ದೀರಾ, ಭಾಳ ದೊಡ್ಡ ವಿಂಡ್ಶೀಲ್ಡ್ ಇದು. ಈ ಭಾಳ ದೊಡ್ಡ ವಿಂಡ್ಶೀಲ್ಡ್ ಇದ್ದಾಗ ಹೆಂಗಪ್ಪ ಆಗುತ್ತೆಪ್ಪ ಅಂತಂದ್ರೆ ನೀವು ಡ್ರೈವಿಂಗ್ ಮಾಡಬೇಕಾದ್ರೆ ಫ್ರಂಟ್ ವಿಸಿಬಿಲಿಟಿ ತುಂಬ ಚೆನ್ನಾಗಿರೋದ್ರಿಂದ ಸೇಫ್ಟಿ ಪ್ಯಾರಾಮೀಟ್ರು ತುಂಬ ಚೆನ್ನಾಗೇ ಇರುತ್ತೆ. ORVMs ಕೊಟ್ಟಿದ್ದೀವಿ ನಾವು, ಎಲ್ಲ ಗಾಡಿಯಲ್ಲಿ ಬರೋ ಥರ ಇದರಲ್ಲೂ ORVMs ಇದೆ. ಬಟ್ ಇದ್ರ ಯುನಿಕ್ನೆಸ್ ಏನಪ್ಪ ಅಂತಂದ್ರೆ ಅಗಲ ಜಾಸ್ತಿ ಇದೆ. ORVM ಯಾವಾಗ ಅಗಲ ಜಾಸ್ತಿ ಇರುತ್ತೋ ಡ್ರೈವರ್ಗೆ ಕಂಜೆಸ್ಟೆಡ್ ಟ್ರಾಫಿಕಲ್ಲಿ ಓಡಿಸ್ಬೇಕಾದ್ರೆ ಮತ್ತು ಹೈವೇಗಳಲ್ಲಿ ಓಡಿಸ್ಬೇಕಾದ್ರೆ ರೇರ್ ವ್ಯೂ ಭಾಳ ಈಸಿ ಆಗಿರೋದ್ರಿಂದ ಅದೊಂದು ಕಂಫರ್ಟ್ ಕಮ್ ಸೇಫ್ಟಿ ಪ್ಯಾರಾಮೀಟರ್ ಕೂಡ ಆ್ಯಡ್ ಮಾಡ್ಬೋದು. 215/75 R15 ಅಂದರೆ 15 ಇಂಚಿನ ಟೈರ್ ಕೊಟ್ಟಿದ್ದೀವಿ, 5 ಬೋಲ್ಟ್ಸ್ ಕೊಟ್ಟಿದ್ದೀವಿ. ಈ ವೀಲ್ ಬೇಸ್ ನಮ್ಮದು 2600 mm ಕೊಟ್ಟಿದ್ದು, ದೊಡ್ಡ ವೀಲ್ ಬೇಸ್ ಇದು. ಯಾವಾಗ ವೀಲ್ ಬೇಸ್ ದೊಡ್ಡದಿರುತ್ತೋ ಹೈ ಸ್ಪೀಡ್ ಸ್ಟೆಬಿಲಿಟಿ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಭಾಳ ಇಂಪಾರ್ಟೆಂಟ್ ಸಸ್ಪೆನ್ಷನ್ ಬ್ಲೇಡ್ಸ್. ನೀವು ನೋಡ್ಬೋದು ಸಸ್ಪೆನ್ಷನ್ ಬ್ಲೇಡ್ಸು 4 ಬ್ಲೇಡ್ಗಳನ್ನ ಹಿಂಭಾಗ ಕೊಟ್ಟಿದ್ದೀವಿ. ಪ್ಯಾರಾಬೋಲಿಕ್ ಲೀವ್ ಸ್ಪ್ರಿಂಗ್ ಸಸ್ಪೆನ್ಷನ್ ಇದು. ಮುಂದ್ಗಡೆನೂ ಅಷ್ಟೇ 2 ಲೀವ್ ಸ್ಪ್ರಿಂಗ್ ಸಸ್ಪೆನ್ಷನ್, ಅಂದರೆ ಪ್ಯಾರಾಬೋಲಿಕ್ ಲೀವ್ ಸ್ಪ್ರಿಂಗ್ ಸಸ್ಪೆನ್ಷನ್ ಮುಂದೆ 2, 4 ಪ್ಯಾರಾಬೋಲಿಕ್ ಲೀವ್ ಸ್ಪ್ರಿಂಗ್ ಸಸ್ಪೆನ್ಷನ್ 4 ಹಿಂಭಾಗ ಕೊಟ್ಟಿದ್ದೀವಿ. ಇದ್ರದ್ದು ಉದ್ದೇಶ ಇಷ್ಟೇ, ಪ್ಯಾರಾಬೋಲಿಕ್ ಲೀವ್ ಸ್ಪ್ರಿಂಗ್ ಕೊಟ್ಟಿರೋದ್ರಿಂದ ನಿಮಗೆ ಲೋಡ್ ಕ್ಯಾರಿ ಮಾಡೋದ್ರಲ್ಲೂ ಹೆಲ್ಪ್ ಆಗುತ್ತೆ. ಜೊತೆಗೆ ನಿಮ್ಮ ಸಸ್ಪೆನ್ಷನಾಲಿಟಿ ಸ್ಮೂತ್ ಇರೋದ್ರಿಂದ ಕಂಫರ್ಟಬಲ್ ಡ್ರೈವ್ ಕೂಡ ಸಿಗುತ್ತೆ ನಿಮಗೆ. ಒಂದು EV ಗಾಡಿಗೆ ಭಾಳ ಮುಖ್ಯವಾದ ಅಂಶ ಏನಪ್ಪ ಅಂತಂದ್ರೆ ಬ್ಯಾಟ್ರಿ ಮತ್ತು ಮೋಟಾರ್. ಈ ಬ್ಯಾಟ್ರಿ ಮತ್ತು ಮೋಟಾರ್ ಹೆಂಗಿರುತ್ತಪ್ಪ ಅಂತಂದ್ರೆ ಒಂಥರ ಹಾರ್ಡ್ ಥರ ಆ ಗಾಡಿಗಳಿಗೆ, ಓಕೆನಾ. ಇಲ್ಲಿ ನಾವೇನು AC ಇಂಡಕ್ಷನ್ ಮೋಟ್ರ್ ಕೊಟ್ಟಿದ್ದೀವಲ್ವ, ಕೆಳಗಡೆ ನೀವು ನೋಡ್ಬೋದು ಭಾಳ ಕ್ಲಿಯರಾಗಿ ಕಾಣುತ್ತೆ ಅಲ್ಲಿ ಡಿಫ್ರೆನ್ಷಿಯಲ್ ಮುಂಭಾಗ. ಈ AC ಇಂಡಕ್ಷನ್ ಮೋಟ್ರ್ ಬಂದು 97 HP ಕೆಪಾಸಿಟಿ ಇರುತ್ತೆ. ಅಂದರೆ 97 HP ಪವರ್ ಗಾಡಿ ಇದು. 230 Nm ಟಾರ್ಕ್ ಇರುತ್ತೆ. ಅಂದರೆ 230 Nm ಟಾರ್ಕ್ ಕೊಟ್ಟಿದ್ರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಪುಲ್ಲಿಂಗ್ ಕೆಪಬಿಲಿಟಿ ಹೆಂಗಿರುತ್ತೆ ಅಂತ. 2.5 ಟನ್ ಲೋಡ್ ಹಾಕಿದ್ರು ಸಹಿತ ಗಾಡಿ ಸರಾಗವಾಗಿ ಎಳ್ಕೊಂಡು ಯಾವುದೇ ಪ್ರಾಬ್ಲಮ್ಗಳಿಲ್ಲದೆ, ಓಕೆನಾ, ಈಸಿಯಾಗಿ ನಿಮ್ಮ ಲೋಡ್ನ ಕ್ಯಾರಿ ಮಾಡೋ ಕೆಪಾಸಿಟಿ ಈ ಮೋಟ್ರಿಗಿದೆ. ಇದು ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಈ ಮೋಟ್ರದ್ದು ವ್ಯಾರಂಟಿ ಎಷ್ಟಪ್ಪ ಅಂತಂದರೆ 5 ವರ್ಷ 1,60,000 ಕಿಲೋಮೀಟ್ರು ಈ ಮೋಟ್ರಿಗೆ ನಾವು ವ್ಯಾರಂಟಿ ಕೊಡ್ತಾ ಇದ್ದೀವಿ. ಇಲ್ಲಿ ನಾವು ಲಿಥಿಯಂ ಅಯಾನ್ ಬ್ಯಾಟ್ರೀಸ್ ಕೊಟ್ಟಿದ್ದೀವಿ. ಟೋಟಲ್ 29 ಸೆಲ್ ಇರುತ್ತೆ, ಓಕೆನಾ. ಇಲ್ಲಿ 29 ಸೆಲ್ಲು ಅರೇಂಜ್ಮೆಂಟ್ ಯಾವ ಥರ ಕೊಟ್ಟಿರೋದು ನೋಡಿ. ಇಲ್ಲಿ ಇದು ಕಂಪ್ಲೀಟ್ ಬ್ಯಾಟ್ರಿ ಮಾಡ್ಯುಲರ್, ಇದು ಫುಲ್ಲು ಬ್ಯಾಟ್ರಿ ಪ್ಯಾಕ್ ಆಗಿದೆ. ಇದು ಕಂಪ್ಲೀಟ್ ಇನ್ಸುಲೇಟೆಡ್ ಇರುತ್ತೆ, ಓಕೆ. ಇದು IP67 ಪ್ರೊಟೆಕ್ಷನ್ ಕೂಡ ಇರುತ್ತೆ. ಯಾವುದೇ ಕಾರಣಕ್ಕೂ ಕರೋಷನ್ ಆಗೋದಾಗಲಿ ಅಥವಾ ಕೆಳಗಡೆ ಶಾರ್ಪ್ ಆಬ್ಜೆಕ್ಟ್ಸ್ ಹೊಡೆದ್ರೆ ಪ್ರಾಬ್ಲಮ್ ಆಗೋದಾಗಲಿ ಅಥವಾ ನೀರಲ್ಲಿ ಏನಾದರೂ ಹೋದರೆ ಶಾರ್ಟ್ ಸರ್ಕ್ಯೂಟ್ ಆಗೋದಾಗಲಿ ಇದು ಯಾವುದೂ ಕೂಡ ಪ್ರಾಬ್ಲಮ್ಗಳು ಬರೋದಿಲ್ಲ. ಈ ಬ್ಯಾಟ್ರಿ ಕೆಪಾಸಿಟಿ ಎಷ್ಟಪ್ಪ ಅಂದರೆ 28.5 kWh. ಜೊತೆಗೆ ಬ್ಯಾಟ್ರಿದು ವ್ಯಾರಂಟಿ ಬಂದು 6 year 1,98,000 ಕಿಲೋಮೀಟರ್ ವ್ಯಾರಂಟಿ. ರೆಗ್ಯುಲರ್ ಕೀ ಏನು ಕೊಟ್ಟಿದ್ದೀವಲ್ಲ, ರೆಗ್ಯುಲರ್ ಕೀಲಿ ನೀವು ಚಾರ್ಜಿಂಗ್ ಸಾಕೆಟ್ನ ಆರಾಮಾಗಿ ಓಪನ್ ಮಾಡ್ಬೋದು. ಭಾಳ ಫ್ಲೆಕ್ಸಿಬಲ್ ಆಗಿದೆ, ಭಾಳ ಈಸಿಯಾಗಿದೆ, ಯಾವುದೇ ರೀತಿಯಾದ ತೊಂದರೆ ಇಲ್ಲ. CCS2 ಚಾರ್ಜಿಂಗ್ ಮತ್ತು 3.3 kWh ಚಾರ್ಜಿಂಗ್ ಏನು ಕೊಟ್ಟಿದ್ದೀವಲ್ವ, ಈಸಿಯಾಗಿ ಚಾರ್ಜ್ ಮಾಡ್ಬೋದು. ಸಪೋಸ್ ಚಾರ್ಜಿಂಗ್ ಕಂಪ್ಲೀಟ್ ಆಗೋಯ್ತು, ಓವರ್ ಚಾರ್ಜ್ ಆಗೋಯ್ತು,
ಓವರ್ ಚಾರ್ಜ್ ಆದಾಗ ಯಾವುದೇ ಅನುಮಾನಗಳು ಬೇಡ, ಏನಪ್ಪ ಜಾಸ್ತಿ ಚಾರ್ಜ್ ಆಗಿದೆ, ಚಾರ್ಜ್ ಆದಮೇಲೆ ಬ್ಯಾಟ್ರಿ ಏನಾದರೂ ಹಾಳಾಗುತ್ತಾ, ಆ ಥರ ಏನು ಪ್ರಾಬ್ಲಮ್ ಇಲ್ಲ. ಆಟೋ ಕಟ್ ಆಫ್ ಸ್ವಿಚ್ ಇರುತ್ತೆ. ಕಂಪ್ಲೀಟ್ 100% ಚಾರ್ಜ್ ಆದಮೇಲೆ 100% ಆಟೋಮೆಟಿಕ್ ಆಗಿ ತನಗೆ ತಾನು ಏನಾಗುತ್ತೆ, ಬ್ಯಾಟ್ರಿ ಚಾರ್ಜ್ ಆಗೋದು ಅಲ್ಲಿಗೆ ಡಿಸ್ಕನೆಕ್ಟ್ ಆಗುತ್ತೆ. ಇದು ಅತಿ ದೊಡ್ಡ ಲೋಡ್ ಬಾಡಿ ಅಂತ ಹೇಳ್ಬೋದು. 9.8 ಫೀಟ್ ಉದ್ದ, ಅಂದರೆ ಇಲ್ಲಿಂದ ಇಲ್ಲಿ ತನಕ ನಿಮಗೆ ಎಂಡ್ ತನಕ 9.8 ಫೀಟ್ ಉದ್ದ ಬರುತ್ತೆ, ಮತ್ತೆ ಅಗಲ 5.8 ಫೀಟ್ ಬರುತ್ತೆ. ಅಂದರೆ ಅತಿ ದೊಡ್ಡ ಲೋಡ್ ಬಾಡಿ ಇಂಟ್ರಾ EV ಸೆಗ್ಮೆಂಟಲ್ಲಿ ಕೊಟ್ಟಿದ್ದೀವಿ ನಾವು. ಇಲ್ಲಿ ನೋಡಿ, ಭಾಳ ಕನ್ವೀನಿಯಂಟು, ವೈಡ್ ಓಪನಿಂಗ್ ಡೋರ್ಸ್, ತುಂಬ ಅಗಲವಾದ ಡೋರು. ಒಳಗಡೆ ಹತ್ತಲಿಕ್ಕೆ ಇಂಗ್ರೆಸ್ ಅಂತೀವಿ. ಇಂಗ್ರೆಸ್ ಪೊಸಿಷನ್ನು ಭಾಳ ಈಸಿ, ಹ್ಯಾಂಡಲ್ ಕೊಟ್ಟಿದ್ದಾರೆ ಒಳಗಡೆ ಹೋಗ್ಲಿಕ್ಕೆ, ಈಸಿಯಾಗಿ ಹತ್ತಿ ಒಳಗಡೆ ಕೂತ್ಕೊಬೋದು. ಭಾಳ ಕನ್ವೀನಿಯಂಟ್ ಆಗಿರುತ್ತೆ. ಡ್ರೈವಿಂಗ್ ಸೀಟಿಂಗ್ ಪೊಸಿಷನ್ ನೋಡಿ ಯಾವ ಥರ ಇದೆ, ಭಾಳ ಎರ್ಗನಾಮಿಕಲಿ ಡಿಸೈನ್ ಮಾಡಿರೋ ಸೀಟು. ಇಲ್ಲಿ ಲಿವರ್ ಕೊಟ್ಟಿದ್ದಾರೆ ಸೀಟು. ಈ ಲಿವರ್ನ ಯೂಸ್ ಮಾಡ್ಕೊಂಡು ನಾವು ಸೀಟಿಂಗ್ ಪೊಸಿಷನ್ ಈಸಿಯಾಗಿ ನಿಮ್ಮ ಹೈಟು ಮತ್ತು ನಿಮ್ಮ ಕಂಫರ್ಟ್ ಲೆವೆಲ್ಗೆ ಅಡ್ಜಸ್ಟ್ ಮಾಡ್ಕೋಬೋದು. ಕೀನೂ ಅಷ್ಟೇ ಈಸಿಯಾಗಿ ಕೀ ಆನ್ ಮಾಡ್ಬೋದು. ಇಗ್ನಿಷನ್ ನೋಡಿ, ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ಆನ್ ಆಗುತ್ತೆ. ಇಲ್ಲಿ ತುಂಬಾ ವಿಷಯಗಳನ್ನ ಡಿಸ್ಪ್ಲೇ ಮಾಡುತ್ತೆ, ಡಿಜಿಟಲ್ ಡಿಸ್ಪ್ಲೇ ಇದು ಕಂಪ್ಲೀಟು. ನೀವು ಯಾವ ಮೋಡಲ್ಲಿ ಗಾಡಿ ಓಡಿಸ್ತಾ ಇದ್ದೀರಾ, ಯಾವ ಮೋಡ್ ಅಂದರೆ ಇಲ್ಲಿ ನಾವು ಯೂಶಲ್ ಆಗಿ 2 ಮೋಡ್, ಡ್ರೈವಿಂಗ್ ಮೋಡ್ 1, ಸ್ಪೋರ್ಟ್ಸ್ ಮೋಡ್ 1. ಡ್ರೈವಿಂಗ್ ಮೋಡ್ ಅಂದರೆ ಅದು ಎಕನಾಮಿಕಲ್ ಮೋಡ್ ಅಂತೀವಿ. ಇಲ್ಲಿ ನೋಡ್ಬೋದು, ಎನ್ ಅಂದರೆ ನ್ಯೂಟ್ರಲ್ಲು. ಡ್ರೈವಿಂಗ್ ಮೋಡಲ್ಲಿ ಸುಮ್ಮನೆ ಶಿಫ್ಟ್ ಮಾಡಿದ್ರೆ D ಅಂತ ಬರುತ್ತೆ. ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರಲ್ಲೂ ಕೂಡ ನಿಮಗೆ D ಅಂತ ಕಾಣುತ್ತೆ, ನೋಡ್ಬೋದಲ್ಲಿ. ಇನ್ ಕೇಸ್ ಏನಾದರೂ ಗಾಡಿನ ನೀವು ನ್ಯೂಟ್ರಲ್ಗೆ ಹಾಕಿದ್ರೆ ಇಲ್ಲೂ ಅಷ್ಟೇ, ಇಲ್ಲಿ ಏನಾದರೂ ಎನ್ ಅಂತ ಟರ್ನ್ ಮಾಡಿದ್ರೆ ಅಲ್ಲೂ ಕೂಡ ನಿಮಗೆ ಎನ್ ಅಂತ ಕಾಣುತ್ತೆ. ಅಂದರೆ ನೀವು ಯಾವ ಡ್ರೈವಿಂಗ್ ಮೋಡಲ್ಲಿ ಇದ್ದೀರಾ ಅದು ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ನಿಮಗೆ ರಿಫ್ಲೆಕ್ಟ್ ಮಾಡುತ್ತೆ. ಎರ್ಗನಾಮಿಕಲಿ ಡಿಸೈನ್ ಸ್ಟೇರಿಂಗ್ ಪೊಸಿಷನ್ ಇದು. ಇಲ್ಲಿ EPAS, ಎಲೆಕ್ಟ್ರಾನಿಕ್ ಪವರ್ ಅಸಿಸ್ಟೆಡ್ ಸ್ಟೇರಿಂಗ್. ಇದು ಎಷ್ಟು ಸ್ಮೂತ್ ಇರುತ್ತೆ ಅಂದರೆ ಆಸಿಫ್ ಲೈಕ್ ಕಾರ್ ಓಡಿಸಂಗಿರುತ್ತೆ ನಿಮಗೆ. ಡ್ರೈವಿಂಗ್ ಮೋಡ್ಸ್ ಅಂತ ಹೇಳಿದ್ನಲ್ಲ, ಎನ್ ಅಂದರೆ ನ್ಯೂಟ್ರಲ್ಲು, D ಅಂದರೆ ಡ್ರೈವ್ ಮೋಡು ಅಂದರೆ ಎಕನಾಮಿಕಲ್ ಮೋಡು, S ಅಂದರೆ ಸ್ಪೋರ್ಟ್ಸ್ ಮೋಡು. ಸ್ಪೋರ್ಟ್ಸ್ ಮೋಡಲ್ಲಿ ಏನಾಗುತ್ತೆ ಅಂದರೆ ನಿಮ್ದು ಸ್ಪೀಡ್ ವೆಹಿಕಲ್ ಜಾಸ್ತಿ ಇರುತ್ತೆ, ಆವಾಗಲೂ ಡ್ರೈವ್ ಮೋಡಲ್ಲಿ ಗಾಡಿನ ಓಡಿಸೋದು ತುಂಬ ಅನುಕೂಲಕರ. ಇಲ್ಲಿ R ಅಂತ ಇದೆ, R ಇಸ್ ನಥಿಂಗ್ ಬಟ್ ರಿವರ್ಸ್ ಮೋಡ್. ನೀವು ಗಾಡಿನ ರಿವರ್ಸ್ ಮೋಡಲ್ಲೂ ಕೂಡ ಏನು ಮಾಡ್ಬೋದು, ಡ್ರೈವ್ ಮಾಡ್ಬೋದು. ಅದನ್ನು ಬಿಟ್ಟರೆ ನಿಮಗೆ ಲಾಕಬಲ್ ಗ್ಲೋ ಬಾಕ್ಸ್ ಕೊಟ್ಟಿದ್ದೀವಿ, ನೀವು ನೋಡ್ಬೋದು. ಲಾಕಬಲ್ ಗ್ಲೋ ಬಾಕ್ಸು, ಇದನ್ನ ಡಾಕ್ಯುಮೆಂಟ್ಸ್ ಏನಾದ್ರು ಇಡಬೇಕು ಅಥವಾ ನಿಮ್ಮ ಪರ್ಸನಲ್ ಬಿಲಾಂಗಿಂಗ್ಸ್, ಮೊಬೈಲ್ಸ್ ಏನಾದ್ರು ಇಡಬೇಕಂದ್ರೆ ಆರಾಮಾಗಿ ನೀವೇನು ಮಾಡ್ಬೋದು, ಕ್ಯಾರಿ ಮಾಡ್ಬೋದು. EV ವೆಹಿಕಲ್ಗಳಲ್ಲಿ ಸರ್ವಿಸು ಭಾಳ ಈಸಿ, ಸಸ್ತಾ ಸಸ್ತಾ. ಯಾಕೆ ಗೊತ್ತಾ, ಈ ವೆಹಿಕಲಲ್ಲಿ ಬರೋದು ಬರೀ 6 ಮೂವಿಂಗ್ ಪಾರ್ಟ್ಸ್. 6 ಮೂವಿಂಗ್ ಪಾರ್ಟ್ಸ್ ಅಂದರೆ 4 ಚಕ್ರ, 1 ಮೋಟ್ರು, 1 ಸ್ಟೇರಿಂಗ್ ವೀಲು. ಈ 6 ಮೂವಿಂಗ್ ಪಾರ್ಟ್ಸ್ನ ಸರ್ವಿಸ್ ಮಾಡೋದ್ರ ಜೊತೆಗೆ ನಾನು ಸರ್ವಿಸ್ ಇಂಟರ್ವಲ್ನು ಕೂಡ ಈಗಲೇ ಹೇಳ್ಬಿಡ್ತೀನಿ. ಲೀಥಿಯಂ ಅಯನ್ ಬ್ಯಾಟ್ರಿಗಳು ನಾವು ಏನು ಕೊಟ್ಟಿದ್ದೀವಲ್ಲ, ಈ ಲೀಥಿಯಂ ಅಯನ್ ಬ್ಯಾಟ್ರಿ ಗಾಡಿ ಓಡ್ತಾ ಹೀಟ್ ಆಗುತ್ತೆ. ಹೀಟ್ ಆದಾಗ ಏನಪ್ಪ ಆಗುತ್ತೆ ಅಂದರೆ ಅದನ್ನ ಕೂಲ್ ಮಾಡಬೇಕು, ಯಾಕಂದರೆ ಎಫಿಷಿಯನ್ಸಿ ಜಾಸ್ತಿ ಮಾಡೋಕ್ಕೆ. ಆ ಕೂಲಿಂಗ್ ಮಾಡಲಿಕ್ಕೆ ನಾವೇನು ಮಾಡಿದ್ದೀವಿ ಅಂದರೆ 4.8 ಲೀಟ್ರದ್ದು ಇರುವ ಒಂದು ಕೂಲೆಂಟ್ ಟ್ಯಾಂಕ್ನು ಕೂಡ ಕೊಟ್ಟಿದ್ದೀವಿ. ಇದು ಕೂಲೆಂಟ್ ಟ್ಯಾಂಕ್ನ ಕೊಟ್ಟಿರೋದ್ರಿಂದ ನಿಮ್ಮ ಬ್ಯಾಟ್ರಿ ಈಸಿಯಾಗಿ ಏನಾಗುತ್ತಪ್ಪ ಅಂದರೆ ಕೂಲ್ ಆಗುತ್ತೆ. ನೆಕ್ಸ್ಟ್ ಸರ್ವಿಸ್ ಇಂಟರ್ವಲ್ ಏನಾದರೂ ಮಾತಾಡೋದೇ ಆದರೆ, ಫಸ್ಟ್ ಸರ್ವಿಸು 2,500 ಕಿಲೋಮೀಟ್ರು ಅಥವಾ 3 ತಿಂಗಳಿರುತ್ತೆ. ಸೆಕೆಂಡ್ ಸರ್ವಿಸು 10,000 ಕಿಲೋಮೀಟ್ರು ಅಥವಾ 6 ತಿಂಗಳಿರುತ್ತೆ. ಮೂರನೇ ಸರ್ವಿಸು 20,000 ಕಿಲೋಮೀಟ್ರು ಅಥವಾ 1 ವರ್ಷ ಇರುತ್ತೆ. ಇದು ಯಾಕೆ ಇಂಟ್ರಾ EVನ ತಗೋಬೇಕು ಅಂತ ಸಮ್ಮರೈಸ್ ಮಾಡಲೇಬೇಕು ಅಂತ ಏನಾದರೂ ಪಾಯಿಂಟ್ಸ್ನ ಕೇಳೋದೇ ಆದರೆ 5 ಪಾಯಿಂಟ್ನ ಈಸಿಯಾಗಿ ಹೇಳ್ಬೋದು. ಅದರಲ್ಲಿ ಪಾಯಿಂಟ್ ನಂಬರ್ 1, ಹೈಯರ್ ಪೇಲೋಡ್ ಮತ್ತು ಲಾಂಗರ್ ರೇಂಜ್. ಹೈಯರ್ ಪೇಲೋಡ್ ಅಂದರೆ ಈ ಗಾಡೀಲಿ 1750 kg ಪೇಲೋಡ್ ಕೊಟ್ಟಿದ್ರು ಸಹಿತ 2.25 ಟನ್ ತನಕ ನೀವು ಲೋಡ್ ಹಾಕೊಂಡು ಕಂಫರ್ಟಬಲ್ ಆಗಿ ಟ್ರಾವೆಲ್ ಮಾಡ್ಬೋದು, ಜಾಸ್ತಿ ಪ್ರಾಫಿಟ್ ಮಾಡ್ಬೋದು. ಜೊತೆಗೆ 211 ರೇಂಜ್ ಕೊಟ್ಟಿರೋದು ನಾವು, ಟ್ರಾವೆಲಿಂಗ್ ರೇಂಜು. ಬಟ್ ಪ್ರಾಕ್ಟಿಕಲಿ ಸಿಟಿ ಓಡಿಸ್ಬೇಕಾದ್ರೆ ಮತ್ತು ಲಾಂಗ್ ಡ್ರೈವಲ್ಲಿ ನಾವು ಟೆಸ್ಟಿಂಗ್ ಮಾಡಿರೋ ಪ್ರಕಾರ ಏನಿಲ್ಲ ಅಂತಂದ್ರೂ 130ರಿಂದ 150 ಕಿಲೋಮೀಟರ್ ರೇಂಜ್ ಬರುತ್ತೆ. ಅಂದರೆ ಹೈಯರ್ ಪೇಡಲ್ಲಿ ಪ್ರಾಫಿಟ್ ಮಾಡ್ಬೋದು, ಲಾಂಗ್ ರೇಂಜ್ ಹೋಗೋದ್ರಿಂದನೂ ಕೂಡ ನಿಮಗೆ ಪ್ರಾಫಿಟ್ ಆಗುತ್ತೆ. ಇದು ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ಏನಪ್ಪ ಅಂತಂದರೆ ಕಂಫರ್ಟ್ ಮತ್ತು ಸೇಫ್ಟಿ. ಈ ಗಾಡಿ ಇರೋದೇನೆ ಕಂಫರ್ಟ್ಗೆ ಅಂತ ಹೇಳ್ತೀನಿ. ರೀಸನ್ ಭಾಳ ಸುಲಭ. ನಾನು ಆಗಲೇ ಗಾಡಿ ಒಳಗಡೆ ಕುತ್ಕೊಳ್ಬೇಕಾದ್ರೆ ಹೇಳಿದೆ ನಿಮಗೆ, ಎಲೆಕ್ಟ್ರಾನಿಕ್ ಪವರ್ ಅಸಿಸ್ಟೆಡ್ ಸ್ಟೇರಿಂಗ್ ಕೊಟ್ಟಿದ್ದೀವಿ ಅಂತ. ಎಲೆಕ್ಟ್ರಾನಿಕ್ ಪವರ್ ಅಸಿಸ್ಟೆಡ್ ಸ್ಟೇರಿಂಗ್ ಹೆಂಗಿರುತ್ತಪ್ಪ ಅಂತಂದರೆ, ನಮ್ಮದು ಕಾರ್ ಯಾವ ಥರ ಓಡಿಸ್ತೀವಲ್ವಾ, ನಮ್ಮ ರೆಗ್ಯುಲರ್ ಕಾರ್ ಓಡಿಸ್ಬೇಕಾದ್ರೆ ಯಾವ ಡ್ರೈವಿಂಗ್ ಫೀಲು, ಯಾವ ಸ್ಟೇರಿಂಗ್ ಎಫರ್ಟ್ಸ್ ಆಗ್ತೀವಲ್ಲ, ಸೇಮ್ ಎಫರ್ಟ್ಸ್ಗಿಂತ ಈಸಿಯಾಗಿ ಗಾಡಿನ ಓಡಿಸ್ಬೋದು. ಎಸ್ಪೆಷಲಿ ಡ್ರೈವರ್ಗಳು ಲಾಂಗ್ ಡ್ರೈವ್ ಅಪ್ಲಿಕೇಶನ್ ಮಾಡಬೇಕಾದ್ರೆ ಅವ್ರಿಗೆ ಯಾವುದೇ ರೀತಿಯಾದ ಸ್ಟ್ರೆಸ್ಸು ಸ್ಟ್ರೈನ್ ಜಾಸ್ತಿ ಆಗೋದಿಲ್ಲ. ಕಂಫರ್ಟಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಅಂಶ ಏನಪ್ಪ ಅಂದರೆ, ಈ ಗಾಡಿಲಿ ಹಿಲ್ ಹೋಲ್ಡ್ ಅಸಿಸ್ಟ್ ಅಂತ ಕೊಟ್ಟಿದ್ದೀವಿ. ಅಂದರೆ ನೀವು ಬ್ರೇಕ್ ಪೆಡಲ್ ಮೇಲೆ, ಎಕ್ಸಾಂಪಲ್ ಯಾವುದೋ ಒಂದು ಇನ್ಕ್ಲೈನ್ಡ್ ಏರಿಯಾದಲ್ಲಿ ಗಾಡಿ ನಿಲ್ಲಿಸಿರ್ತೀರ, ಬ್ರೇಕ್ ಮೇಲೆ ಕಾಲಿಟ್ಟಿರ್ತೀರ,
ಗಾಡಿ ತುಂಬಾ ಲೋಡ್ ಇರುತ್ತೆ, ನೀವು ಗಾಡಿ ಬ್ರೇಕ್ ಪೆಡಲ್ ಮೇಲೆ ಕಾಲೆತ್ತಿ ಎಕ್ಸಿಲೇಟರ್ ಮೇಲೆ ಇಡೋ ಅಷ್ಟರಲ್ಲಿ ಏನಾಗುತ್ತೆ ಅಂದ್ರೆ ಆ 1-1.5 ಸೆಕೆಂಡ್ ಅಲ್ಲಿ ಗಾಡಿ ಹಿಂದಕ್ಕೆ ರೋಲ್ ಬ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಇಲ್ಲಿ ಹೋಲ್ಡ್ ಅಸಿಸ್ಟ್ ಕೊಟ್ಟಿರೋದ್ರಿಂದ ಗಾಡಿಯ ಬ್ರೇಕ್ ಪೆಡಲ್ ಮೇಲೆ ಕಾಲ್ ತೆಗೆದು ಎಕ್ಸಿಲೇಟರ್ ಮೇಲೆ ಇಡೋ ಗಂಟನೂ ಅಂದ್ರೆ 2 to 3 ಸೆಕೆಂಡ್ಸ್ ಯಾವುದೇ ಕಾರಣಕ್ಕೂ ಗಾಡಿ ಹಿಂದಕ್ಕೆ ರೋಲ್ ಬ್ಯಾಕ್ ಆಗೋದಿಲ್ಲ. ಅವಾಗ ನಮಗೊಂದು ಬೆಟರ್ ಕಂಫರ್ಟ್ ಫೀಚರ್ ಇದರಲ್ಲಿ ನಾವು ಪ್ರೊವೈಡ್ ಮಾಡಿದೀವಿ. ಮೂರನೇದೇನಪ್ಪ ಅಂತಂದ್ರೆ ಕಂಫರ್ಟಬಲ್ ಕ್ಯಾಬಿನ್ ಅಂದ್ರೆ ನಾನು ಆಲ್ರೆಡಿ ಸೀಟು ಅಡ್ಜಸ್ಟ್ ಮಾಡಿ ಸ್ಟೇರಿಂಗ್ ಪೊಸಿಷನ್ ತೋರಿಸಿ ಗ್ಲೋ ಬಾಕ್ಸ್ ತೋರಿಸಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದೆ ನಿಮಗೆ. ಕಂಫರ್ಟಬಲ್ ಸೀಟ್ಸ್ನ ನಿಮ್ಮ ಹೈಟು ಮತ್ತು ನಿಮ್ಮ ಕಂಫರ್ಟ್ ಲೆವೆಲ್ಗೆ ಅಡ್ಜಸ್ಟ್ ಮಾಡ್ಕೋಬೋದು. ಎರಡನೇದು ಈ ಪಾಸ್ ಇರೋದ್ರಿಂದ ಆರಾಮಾಗಿ ಸ್ಟೇರಿಂಗ್ ಡ್ರೈವ್ ಮಾಡ್ಬೋದು. ಜೊತೆಗೆ ನಿಮ್ಮ ಹೆಡ್ ರೂಮು ಮತ್ತು ಲೆಗ್ ರೂಮ್ ಅಂತ ಏನು ಹೇಳ್ತೀವಲ್ಲ, ಭಾಳ ಕಂಫರ್ಟಬಲ್ ಆಗಿರೋದ್ರಿಂದ ಈ ಗಾಡಿ ಕಂಫರ್ಟ್ಗೆ ನೆಕ್ಸ್ಟ್ ಲೆವೆಲ್ ಕಂಫರ್ಟ್ಗೆ ಈ ಗಾಡಿ ಇನ್ನೊಂದು ಹೆಸರು ಅಂತಲೂ ಕೂಡ ನಾನು ಅಡ್ರೆಸ್ ಮಾಡೋಕ್ಕೆ ಇಚ್ಛೆ ಬೀಳ್ತೀನಿ. ನೆಕ್ಸ್ಟು ಈ ಗಾಡೀಲಿ ಕ್ಲಚ್ಚೇ ಬರಲ್ಲ, ಆಟೋಮೆಟಿಕ್ ಆಗಿ ಗಾಡಿ ಡ್ರೈವ್ ಆಗುತ್ತೆ. ನಾನು ಆಲ್ರೆಡಿ ತೋರಿಸ್ದೆ, ಡ್ರೈವ್ ಮೋಡ್ ಒಂದು, ಸ್ಪೋರ್ಟ್ ಮೋಡ್ ಒಂದು, ನ್ಯೂಟ್ರಲ್ಲು ಮತ್ತೆ ರಿವರ್ಸ್ 4 ಮೋಡ್ ಡ್ರೈವಿಂಗ್ ಬರೋದು. ಬಟ್ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡೋದು ಡ್ರೈವ್ ಮೋಡ್ ಮತ್ತೆ ಸ್ಪೋರ್ಟ್ಸ್ ಮೋಡು. ಜೊತೆಗೆ ಕ್ಲಚ್ಚೇ ಇರದೇ ಇರೋದ್ರಿಂದ ನಮಗೆ ಕಾಲ್ ಮೇಲೆ ಬೀಳುವ ಸ್ಟ್ರೆಸ್ಸು ಮತ್ತೆ ಸ್ಟ್ರೈನು ಕಡಿಮೆ ಇರೋದ್ರಿಂದ ಕಂಫರ್ಟಬಲ್ ಡ್ರೈವ್ ಮಾಡ್ಬೋದು. ಇದು ಪಾಯಿಂಟ್ ನಂಬರ್ 2. ಮೂರನೇ ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ಚಾರ್ಜಿಂಗ್ ಸ್ಟೇಷನ್ಸ್. ನಾನು ಆಗಲೇ ಒಂದು ನಿಮಗೆ ಲಿಂಕ್ನು ಕೂಡ ತೋರಿಸಿದ್ದೀನಿ. ಆ ಲಿಂಕ್ ಹೆಂಗಿದೆಯಪ್ಪ ಅಂತಂದ್ರೆ ನೀವು ಹೊರಡುವ ರೂಟಲ್ಲಿ ಆ ರೂಟ್ ಮ್ಯಾಪ್ ಪ್ರಕಾರ ಯಾವ ಒಂದು ಪಾಯಿಂಟಲ್ಲಿ ಎಷ್ಟು ಚಾರ್ಜಿಂಗ್ ಸ್ಟೇಷನ್ಸ್ ಇದೆ ಅಂತ ಆ ಲಿಂಕ್ ನಿಮಗೆ ಇಂಡಿಕೇಶನ್ ಕೊಡುತ್ತೆ, ಎಷ್ಟು ಚಾರ್ಜಿಂಗ್ ಸ್ಟೇಷನ್ ಇದೆ ಅಂತ. ಜೊತೆಗೆ CCS ಚಾರ್ಜಿಂಗ್ ಆಪ್ಷನ್ ಇದರಲ್ಲಿ ಇರೋದ್ರಿಂದ 40ರಿಂದ 50 ನಿಮಿಷದೊಳಗಡೆ ನೀವು ಲಾಂಗ್ ಡ್ರೈವ್ ಅಪ್ಲಿಕೇಶನಲ್ಲೂ ಕೂಡ ಈಸಿಯಾಗಿ 40 to 60 ಮಿನಿಟ್ಸಲ್ಲಿ ಚಾರ್ಜ್ ಮಾಡಿಕೊಂಡು ನಿಮ್ಮ ಕೆಲಸನ ಸರಾಗವಾಗಿ ಮತ್ತೆ ಈಸಿಯಾಗಿ ಮಾಡ್ಬೋದು. ಇದು ಪಾಯಿಂಟ್ ನಂಬರ್ 3. ನಾಲ್ಕನೇದು ಬಂದು ಇದು ಭಾಳ ಮುಖ್ಯ, ಹೆವಿ ಅಗ್ರಿಗೇಟ್ಸ್ ಕೊಟ್ಟಿದ್ದೀವಿ. ಯಾಕಂದ್ರೆ ಹೆವಿ ಲೋಡ್ ಹಾಕೊಂಡು ನಾವು ಈ ಗಾಡಿನ ಓಡಿಸ್ಬೇಕಾದ್ರೆ ಸಸ್ಪೆನ್ಷನ್ ಬ್ಲೇಡ್ಸ್ ಆಗಿರ್ಬೋದು, ಚಾಸಿಸ್ ಆಗಿರ್ಬೋದು, ಈ ಎರಡೂ ಗಟ್ಟಿಗೆ ಎಷ್ಟಿರುತ್ತೋ ಅಷ್ಟು ನಿಮ್ಮ ಗಾಡಿದು ಲೈಫ್ ಕೂಡ ಚೆನ್ನಾಗಿರುತ್ತೆ. ಎಕ್ಸಾಂಪಲ್, ಮನುಷ್ಯಂದು ಬೆನ್ಮೂಳೆ ಚೆನ್ನಾಗಿದ್ರೆ ಮನುಷ್ಯ ಎಷ್ಟು ಗಟ್ಟಿಯಾಗಿರ್ತಾನೋ ಅದೇ ತರ ವೆಹಿಕಲ್ದು ಚಾಸಿಸ್ ಗಟ್ಟಿ ಇದ್ರೆ ವೆಹಿಕಲ್ದು ಲೈಫ್ ಕೂಡ ಜಾಸ್ತಿ ಇರುತ್ತೆ. ಮೇಜರ್ ಆಗಿ ಈ ಹೆವಿ ಅಗ್ರಿಗೇಟ್ಸ್ ಜೊತೆಗೆ ನಾವು ಟೆಕ್ನಾಲಜಿಕಲ್ ಓರಿಯೆಂಟೆಡ್, ಅಂದ್ರೆ ದಿಸ್ ಈಸ್ ನಥಿಂಗ್ ಬಟ್ ಎ ಟೆಕ್ ಸ್ಯಾವಿ ವೆಹಿಕಲ್. ಬಿಕಾಸ್ ದ ರೀಸನ್ ಇಸ್ ವೆರಿ ಸಿಂಪಲ್. ಇಲ್ಲಿ ನಾವು ಫ್ಲೀಟ್ ಎಡ್ಜ್ ಅನ್ನೋ ಒಂದು ಅಪ್ಲಿಕೇಶನ್ ಕೊಟ್ಟಿದ್ದೀವಿ. ಈಗ ನಾವು ಏನಾದರೂ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಆದ್ರೆ ಹೋಗಿ ECG ಮಾಡಿಸ್ತೀವಿ, ಕರೆಕ್ಟಾ? ಇನ್ನೊಂದು ಏನಾದರೂ ತೊಂದರೆ ಆದರೆ ಡಾಕ್ಟರ್ ಹತ್ರ ತೋರಿಸ್ತೀವಿ. ಅದೇ ಥರ 24/7 ಈ ಗಾಡಿ ಎಲ್ಲಿ ನಿಂತಿದೆ, ಎಷ್ಟು ಚಾರ್ಜಿಂಗ್ ಆಗಿದೆ, ಯಾವ ಚಾರ್ಜಿಂಗ್ ಸ್ಟೇಷನಲ್ಲಿ ಚಾರ್ಜಿಂಗ್ ಮಾಡ್ತಾ ಇದ್ದಾರೆ, ಎಷ್ಟು ಸ್ಪೀಡ್ ಹೋಗ್ತಾ ಇದೆ, ರ್ಯಾಶ್ ಡ್ರೈವಿಂಗ್ ಮಾಡ್ತಾ ಇದ್ದಾರಾ ಇಲ್ವಾ, ನೀಟಾಗಿ ಹೋಗ್ತಾ ಇದೆಯಾ ಇಲ್ವಾ, ವೆಹಿಕಲ್ ಪ್ರಾಪರ್ ಆಗಿ ರೀಜನರೇಷನ್ ಆಗ್ತಾ ಇದೆಯಾ ಇಲ್ವಾ, ಪ್ರತಿಯೊಂದು ಟೆಕ್ನಿಕಲ್ ಡೀಟೇಲ್ಸು ಫ್ಲೀಟ್ ಎಡ್ಜ್ ಅಪ್ಲಿಕೇಶನ್ ಅಲ್ಲಿ ನಿಮಗೆ ಡೇಟಾ ಅನಾಲಿಟಿಕ್ಸ್ ಮುಖಾಂತರ ಇನ್ಫಾರ್ಮೇಶನ್ ಕೊಡುತ್ತೆ. ಅದಕ್ಕೆ ಇದು ನಾನು ಟೆಕ್ ಸ್ಯಾವಿ ವೆಹಿಕಲ್, ಟೆಕ್ನಾಲಜಿಕಲ್ ಓರಿಯೆಂಟೆಡ್ ವೆಹಿಕಲ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ EV ಬಿಸ್ನೆಸ್ ಅಲ್ಲಿ, ಇದು ಕಮರ್ಷಿಯಲ್ ವೆಹಿಕಲ್ ಬಿಸ್ನೆಸ್ ಅಲ್ಲಿ ನಾವು ಮಾಡಬೇಕಾದ್ರೆ ಮೇಜರ್ ಆಗಿ ಎಲ್ಲರದ್ದು ಫೋಕಸ್ ಇರೋದು ಒಂದೇ, ಪ್ರಾಫಿಟ್. ಆಪರೇಟಿಂಗ್ ಕಾಸ್ಟು ಕಡಿಮೆ ಇರಬೇಕು, ಪ್ರಾಫಿಟ್ಟು ಜಾಸ್ತಿ ಇರಬೇಕು. ಈ ಗಾಡಿ ಆಪರೇಟಿಂಗ್ ಕಾಸ್ಟು ಭಾಳ ಕಡಿಮೆ, 1.5ರಿಂದ 2.5 ರೂಪಾಯಿ ಪ್ರತಿಯೊಂದು ಕಿಲೋಮೀಟರ್ಗೆ ರನ್ನಿಂಗ್ ಕಾಸ್ಟ್ ಬೀಳುತ್ತೆ. ಜೊತೆಗೆ 1.5 ರೂಪಾಯಿ ರನ್ನಿಂಗ್ ಕಾಸ್ಟ್ ಬಿದ್ದಾಗ ಡೀಸೆಲ್ ವೆಹಿಕಲ್ಗೆ ಕಂಪೇರ್ ಮಾಡಿದ್ರೆ, ಡೀಸೆಲ್ ವೆಹಿಕಲ್ ಏನಿಲ್ಲ ಅಂತಂದ್ರೆ 1 ಕಿಲೋಮೀಟರ್ಗೆ 6ರಿಂದ 7 ರೂಪಾಯಿ ಪೇ ಮಾಡಬೇಕಾಗುತ್ತೆ. ಅದೇ ನೀವು EV ಗಾಡಿ ಏನಾದ್ರು ತಗೊಂಡ್ರೆ 1 ಕಿಲೋಮೀಟರ್ಗೆ 1.5ರಿಂದ 2 ರೂಪಾಯಿ ಪೇ ಮಾಡಬೇಕಾಗುತ್ತೆ. ಇದರಿಂದ ಈ ಗಾಡಿ ಹೈಯರ್ ಪ್ರಾಫಿಟ್ ಇರುತ್ತೆ ಮತ್ತೆ ಲೋ ಆಪರೇಟಿಂಗ್ ಕಾಸ್ಟ್ ಇರೋದ್ರಿಂದ ಈ ಗಾಡಿ ತಗೊಳ್ಳೋದು ಈಸಿ. ಇನ್ವೆಸ್ಟ್ಮೆಂಟು ಆಪ್ಟಿಮಮ್ ಇನ್ವೆಸ್ಟ್ಮೆಂಟ್ ಇರುತ್ತೆ, ರೇಂಜ್ ಜಾಸ್ತಿ ಇದೆ, ಮೇಂಟೆನೆನ್ಸ್ ಕಡಿಮೆ, ಟೆಕ್ ಸ್ಯಾವಿ ವೆಹಿಕಲ್ಲು, ಕಂಫರ್ಟ್ ಕನ್ವೀನಿಯನ್ಸ್ ಜಾಸ್ತಿ, ಹೈಯರ್ ಪೇಲೋಡು, ಲಾಂಗರ್ ರೇಂಜು, ಆಪರೇಟಿಂಗ್ ಕಾಸ್ಟು, ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್, ಇವನ್ನೆಲ್ಲ ಕ್ರೋಢೀಕರಿಸಿ ಹೇಳ್ಬೇಕಂತಂದ್ರೆ ಒಂದೇ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ದಿಸ್ ಈಸ್ ಹೈ ಪ್ರಾಫಿಟಬಲ್ ಟ್ರಕ್ ಇನ್ ದ ಸೆಗ್ಮೆಂಟ್. ಇಷ್ಟು ಮಾಹಿತಿ ನಿಮಗೆ ಇಷ್ಟ ಆಗಿದೆ, ಜೊತೆಗೆ ಇಷ್ಟು ಮಾಹಿತಿ ನಿಮಗೆ ಅರ್ಥ ಆಗಿದೆ ಅನ್ನೋ ಒಂದು ಇಂಟೆನ್ಷನಲ್ಲಿ ಈ ಒಂದು ಚಿಕ್ಕ ವಿಡಿಯೋನ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ದಿಸ್ ಇಸ್ ಮೀ ಹರಿಪ್ರಸಾದ್ ಫ್ರಮ್ ಟಾಟಾ ಮೋಟರ್ಸ್, ಬ್ಯಾಂಗ್ಳೂರ್ SHQ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.